ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿಂದು ವ್ಲಾಗ್ ಏನಂದರೆ, ನಾವು ಒಂದು ಆ್ಯನಿವರ್ಸರಿ ಪಾರ್ಟಿಗೆ ಹೋಗ್ತಾ ಇದ್ದೀವಿ, ನನ್ನ ಫ್ರೆಂಡ್ ಆ್ಯನಿವರ್ಸರಿ ಪಾರ್ಟಿಗೆ. ಸೊ ಅದಿರೋದು ಬಂದ್ಬಿಟ್ಟು ಏರ್ಪೋರ್ಟ್ ರೋಡಲ್ಲಿ. ಸೊ ನಾವಿರೋದು JP ನಗರಲ್ಲಿ. ಸೊ ಇಲ್ಲಿಂದ ನಾವು ಹೋಗೋದಕ್ಕೇ ಆಲ್ಮೋಸ್ಟ್ 1.5 hour to 2 hours ಆಗುತ್ತೆ, ಬಿಕಾಸ್ ಮಧ್ಯಾಹ್ನ ಹೊರಟಿರೋದ್ರಿಂದ ಟ್ರಾಫಿಕ್ ಹೆವಿಯಾಗಿರುತ್ತೆ. ಸೊ ಏನೇನು ಮಾಡ್ತೀವಿ, ಹೆಂಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಥ್ರೂ ಔಟ್ ದ ವೀಡಿಯೋ ಎಷ್ಟು ಆಗುತ್ತೋ ಅಷ್ಟು ಐ ವಿಲ್ ಟ್ರೈ ಟು ಕ್ಯಾಪ್ಚರ್ ಇಟ್. ಸ್ಟೇ ಟ್ಯೂನ್ಡ್. ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗೆಸ್ ವಾಟ್, ನನ್ನ ಪ್ರೆಗ್ನೆನ್ಸಿ ಪ್ಯಾಂಟ್ ಏನಿತ್ತು, ಸೊ ಅದು ಫಿಟ್ ಆಗ್ತಿದೆ. ಐ ನೋ ದೇರ್ ಇಸ್ ಲಿಟಲ್ ಮಾಮ್ ಪೌಚ್, ನಾನು ಅದನ್ನ ಕರಗಿಸ್ತೀನಿ. ಸಿನ್ಸ್ ಸೆಕ್ಷನ್ ಆಗಿರೋದ್ರಿಂದ ಸೊ ಬೇಗನೆ ಇನ್ನೂ ರೆಸ್ಟ್ ತೊಗೊಳೋದೆಲ್ಲ ಏನೂ ಇಲ್ಲ. ಸಿನ್ಸ್ ಫಿಟ್ನೆಸ್ ಎಲ್ಲ ಆಮೇಲೂ ಮಾಡ್ಬೋದು, ಬಟ್ ಇವಾಗ ಮೇನ್ ಕನ್ಸರ್ನ್ ಇರೋದು ಹೆಲ್ತಿದು. ಬಟ್ ಸ್ಟಿಲ್ ನಾನೇನು ಅಷ್ಟೊಂದು ತೀರನೂ ಕಾಣಿಸ್ತಿಲ್ಲ. ಆ್ಯಸ್ ಐ ಟೋಲ್ಡ್, ಎಲ್ಲ ಡ್ರೆಸ್ಸು ಫಿಟ್ ಆಗ್ತಿದೆ. ಎಸ್ ನಾವಿವಾಗ ಹೊರಟಿದ್ದೀವಿ ಗೈಸ್. ಇಲ್ಲಿಂದ ಎಷ್ಟೊತ್ತು ಬೇಕು ಹೋಗ್ತಿದ್ದೆ? ಏರ್ಪೋರ್ಟ್ ರೋಡ್ ಅಲ್ವಾ? ನಾವು ಜಯನಗರ್ಗೆ ಹೋಗಿ ಹೇಳ್ದಂಗೆ ಜಯನಗರ್ಗೆ ಹೋಗಿ ನಾವು ಕೇಕ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಮೋಹನ್ ಲೊಕೇಶನ್ ಕಳಿಸಿದ್ದಾರೆ. ಸಿಟಿ ರೀಚ್ ಆಚೆ ಊಟ ಮಾಡಿದ್ವಿ. ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂದರೆ, ನಾವು ಟೋಟಲ್ ಆಗಿ 15 to 20 ಅದೇ ಒಬ್ಬಿಬ್ರು ಫ್ರೆಂಡ್ ಯಾರು ಬರ್ತಾರಂತ ಗೊತ್ತಿಲ್ಲ. ಟೋಟಲ್ ನಾವು ಎಷ್ಟು ಜನ ಅಂತ ಮಿನಿಮಮ್ 15 to 20 ಮೆಂಬರ್ಸ್ ಇರುತ್ತೆ ಜಾಯ್ನ್ ಆಗ್ತಾ ಇರೋದು. ಎಲ್ಲರೂ ಒಂದೊಂದು ವೀಕಿಂದ ಬರ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಆಫ್ಟರ್ನೂನ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಅಷ್ಟೇ. ಕೇಕ್ ಎಲ್ಲ ರೆಡಿ ಇದೆ. ಮನೇಲೇ ಹೋಮ್ ಬೇಕರ್ ಅವರು ಮನೇಲೇ ಮಾಡ್ತಾರೆ. ಸಿಗ್ನಲ್ ಬಿಟ್ಟಿದ್ರೆ ಜಂಪ್ ಮಾಡಿಬಿಟ್ರಿ. ಸಿಗ್ನಲ್ ಬಿಟ್ಟಿತ್ತು, ಅವನೇರೋ ನಿಲ್ಸ್ಕೊಂಡಿದ್ದ. ನೋಡು ನೋಡ್ಸುತ್ತೆ, ನೀನು ಬೇಗ ಥರ ಕಾಣಿಸ್ತೀನಿ. ಸೊ ನಾವಿವಾಗ ಅಲ್ಲಿಂದ ಜಯನಗರ್ಗೆ ಹೋಗಿ ಕೇಕ್ ಇಸ್ಕೊಂಡು ಅಲ್ಲಿಂದ ಸಿಟಿ ಏನದು ಎಲ್ಲಿಗೆ ಹೋಗಿ ಎಲ್ಲರನ್ನೂ ಮೀಟ್ ಮಾಡೋದು ನಾವು ಅಂದಿವೆ ದೇವನಹಳ್ಳಿ ಹತ್ರ ಎಲ್ಲರೂ ಕನೆಕ್ಟ್ ಆಗಿ ಅಲ್ಲಿಂದ ಹೋಗೋದು. ಸೊ ಎಸ್ ಅಷ್ಟೇ. ಸೊ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಇಟ್ಸ್ ವೆರಿ ನೈಸ್. ಸೊ ನನ್ನ ಫ್ರೆಂಡ್ ಹತ್ರ ನಾವು ಇವಾಗ ಕೇಕ್ ಕಲೆಕ್ಟ್ ಮಾಡಿ ಹೊರಡ್ತಾ ಇದ್ದೀವಿ. ಕೇಕ್ ಅಲ್ಲಿದೆ ಸೇಫಾಗಿ. ನಾವೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಟೈಮ್ ಆಲ್ರೆಡಿ 3 o'clock ಆಗಿದೆ. ಆ್ಯಂಡ್ ಇನ್ಬಿಟ್ಟು ಊಟ ಮಾಡ್ಕೊಂಡು ಬಂದಿದ್ವಿ ಮನೇಲೇ ನಾವು, ಬಟ್ ಒಂದು ಸ್ವಲ್ಪ ನೀರು ಕುಡಿಬೇಕು ಅನಿಸ್ತದೆ. ಸೊ ಇಲ್ಲಿ ಯಾವತ್ತಿತ್ತು ಸಿಲ್ಕ್ ಬೋರ್ಡ್ ಹತ್ರ ಉಡುಪಿ ಗಾರ್ಡನಲ್ಲಿ ಜ್ಯೂಸ್ ತರಕ್ಕೆ ಹೋಗಿದ್ದಾರೆ. ಎಸ್, ಆ್ಯಂಡ್ ಆಲ್ಸೋ ನಾನು ಕೇಕ್ ಬಗ್ಗೆ ಹೇಳೋದೇ ಮರ್ತೋದೆ. ಶಿ ಇಸ್ ಮೈ ಕಾಲೇಜ್ ಫ್ರೆಂಡ್ ಆ್ಯಂಡ್ ಶಿ ಸೊ ನಾನು ಕೇಕ್ ಬಗ್ಗೆ ಹೇಳೋದೇ ಮರ್ತೋದೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಹಾಕ್ತೀನಿ. ಶಿ ಬೇಕ್ಸ್ ವೆರಿ ಅಮೇಝಿಂಗ್ ಕೇಕ್ಸ್. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ. ನನ್ನ ಮಗಳದ್ದು 6 months ಬರ್ಡೇ ಮಾಡಿದಾಗ ಕೇಕ್ ಆರ್ಡರ್ ಮಾಡಿದೆ. ಆ್ಯಂಡ್ ಕೇಕ್ ಟೇಸ್ಟ್ ವಾಸ್ ನೆಕ್ಸ್ಟ್ ಲೆವೆಲ್. ಫುಲ್ ಹೈಜಿನಿಕ್ಕಾಗಿ ನೀಟಾಗಿ ಮನೆಯಲ್ಲೇ ಮಾಡಿ ಇರುವಂಥ ಕೇಕು. ಸೊ ನಿಮ್ಗೆ ಯಾರಾದರೂ ಕೇಕ್ ಏನಾದರೂ ಬೇಕಿದ್ರೆ ಅವ್ರಿಗೆ ಡೈರೆಕ್ಟಾಗಿ DM ಮಾಡಿ. ಶಿ ಬೇಕ್ಸ್ ಎಲ್ಲ ವೆರೈಟಿ ಕೇಕ್ಸು, ಆಲ್ ಕೈಂಡ್ ಆಫ್ ವೆರೈಟೀಸ್ ಆಫ್ ಕೇಕ್ ಶಿ ಬೇಕ್ಸ್. ಸೊ ಎಸ್, ಯಾರಾದರೂ ಹೋಮ್ ಬೇಕರ್ಸ್ನ ನೋಡ್ತಿದ್ರೆ ಐ ಥಿಂಕ್ ಯು ಕ್ಯಾನ್ ಗಿವ್ ಅ ಟ್ರೈ ಟು ಹರ್. ಆ್ಯಂಡ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಕೇಕ್ ಡಿಸೈನ್ ಹೆಂಗಿದೆ ಏನು ಅಂತ. ಬಟ್ ಈ 2 ಇತ್ತು ನನ್ನ ಹತ್ರ ಕೇಕ್ಗೆ ರೆಫರೆನ್ಸು, ಬಟ್ ಮೆಜಾರಿಟಿ ಇದು ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡಿದ್ದೀವಿ. ಸೊ ಎಸ್, ಐ ಥಿಂಕ್ ನಾವು ಇನ್ನೂ ವೆನ್ಯೂಗೆ ರೀಚ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಅರೌಂಡ್ 2 hours ಅನಿಸುತ್ತೆ, ಬಿಕಾಸ್ ಟ್ರಾಫಿಕ್ ಹೆವಿ ಇದೆ. ಸೊ ಹೋಗಬೇಕು. ಸೊ ಎಸ್, ಹೋಗ್ತಾ ಸಿ ಯು. ಸೊ ಆನ್ ದ ವೇ ನನಗೆ ಹೊಟ್ಟೆ ಹಸು ಅಂತ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ. ಹಾಯ್ ಮುದ್ದಣ್ಣ, ಹಾಯ್ ಮುದ್ದು, ಬಿಸಿ
ಲೊಕೇಶನ್ಗೆ ನೆಕ್ಸ್ಟ್ 200 ಮೀಟರ್ಸಾ ಇಲ್ಲೊಳಗ ಸೇಮ್ ಯಾವುದೋ ಅಡ್ಡಿಗೆ ಬಂದಿರೋ ಫೀಲಿಂಗ್ ಅಲ್ವಾ. ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಅಭಿ ಕೋಇನ್ಸಿಡೆನ್ಸ್ ಏನಂದ್ರೆ ನಮ್ಮ ಗ್ಯಾಂಗಲ್ಲಿ ಇರೋರ್ದೆಲ್ಲರದು ತಾರ್ಕಾರೆ ಇರುತ್ತೆ. ಉಜ್ಜಿಬೇಕಾಯ್ ನೋಡು ಈ ಕಡೆ ಹೋಗ್ಬಿಟ್ಟು ಸೊ ಅಲ್ಲೆಲ್ಲ ಡೆಕೋರೇಷನ್ಸ್ಗೆ ರೆಡಿ ಆಗ್ತಿದೆ. ಸೊ ನಾನು ಕ್ವಿಕ್ಕಾಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಬರೋಣ ಅಂತ. ಮೈ ಬೇಬಿ ಇಸ್ ಆಲ್ಸೋ ಸ್ಲೀಪಿಂಗ್. ಸೊ ಯಾ ಕಮ್ ಸೊ ಇವಾಗ ಕೇಕ್ ತೆಗ್ದು ಇಡ್ತಾರೆ. ಚೌಕ ಸೊ ಇದೇನೇ ನನ್ನ ಫ್ರೆಂಡು ಬೇಕ್ ಮಾಡಿರೋ ಅಂಥ ಕೇಕು. ಸಿ ಆ ಕ್ಯೂಟಿ ಸೇರಿಸ್ಕೊಂಡು ಸ್ಪೆಕ್ಸ್ ಕೊಟ್ಟಿದ್ದೀರ, ಕಾನ್ಫಿಡೆನ್ಸ್ ಇಷ್ಟ ಆಯ್ತು. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮು 6:30 ಆಗಿದೆ. ನಾವು ಅಂದ್ಕೊಂಡ್ವಿ 4:30ಗೆ ಹೊರಡೋಣ ಇಲ್ಲ ಅಂತ. ಸಾರಿ 5:30ಗೆ ಅಲ್ಲಿಂದ ಮಾರ್ನಿಂಗ್. ಬಟ್ ನೈಟ್ ಲೇಟಾಗಿ ಮಲಗಿರೋದ್ರಿಂದ ತುಂಬ ಲೇಟಾಗೋಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸಿನ್ಸ್ ಎಲ್ಲರೂ ಮಲಗಿದ್ದಾರೆ, ಬಿಕಾಸ್ ಲೇಟ್ ಎಲ್ಲ ನೈಟ್ಲೆಲ್ಲ ಲೇಟಾಗಿರೋದ್ರಿಂದ. ನಾನೊಂದು ಮಾರ್ನಿಂಗಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಈ ಶೋ. ಮಾರ್ನಿಂಗಲ್ಲಿ ಇಟ್ ವಿಲ್ ಲುಕ್ ನೈಸ್. ಪ್ರಾಪರ್ಟಿ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ಇಲ್ಲಿ ಮೇಲೆ ಇದು ಫ್ಲೈಟು ಡಿಪಾರ್ಚರ್ ಆಗೋದು ಕಾಣಿಸುತ್ತೆ. ಪ್ರಾಪರ್ಟಿ ಫುಲ್ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ. ಇದು ರೋಡು ಅಷ್ಟೇ. ದಿಸ್ ಇಸ್ ವೆರಿ ನೈಸ್ ಎಂಟ್ರೆನ್ಸ್ ಆಗೋ ರೋಡನ್ನು. ಸೊ ಯಾ ಟೈಮಾಗಿ ಹೋಗ್ಬಿಟ್ಟಿದೆ. ನಾವು ಹೊರಡ್ಬೇಕಾಗಿತ್ತು ಬೇಗನೆ. ಐ ಥಿಂಕ್ ಇಲ್ಲಿಂದನೂ ಇವಾಗ ಟ್ರಾಫಿಕ್ ಇರಲ್ವಲ್ಲ. ಸೊ ಐ ಥಿಂಕ್ ವಿ ವಿಲ್ ರೀಚ್ ವೆರಿ ಸೂನ್ ಟು ಹೋಮ್. ನೋಡಬೇಕು. ಗುಬ್ಬಚ್ಚಿ ಮನೆಗೆ ಎಷ್ಟು ನಿಮಿಷ? 1 ಅವರ್ 20 ಮಿನಿಟ್ಸ್ ಅಂದ್ರೂ. ಎಷ್ಟು ನಾಟಿ ಕೋಳಿ ಇದಾವಲ್ಲ, ನಾಯಿ ಅಟ್ಯಾಕ್ ಮಾಡಲ್ವಾ? ಸೆಕ್ಯೂರಿಟಿ ಇದೆ. ಇವಾಗ ಟೈಮ್ ಬಂದು 8 o'clock ಆಗಿದೆ. ಸೊ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಅನಿಸ್ತು. ಸೊ ಬರಬೇಕಾದ್ರೆ ಅಷ್ಟು ಟ್ರಾಫಿಕ್ ಇರಲಿಲ್ಲ ಆ್ಯಂಡ್ ಬೇರೆ ರೂಟಲ್ಲಿ ಬಂದು ಸೊ ಬೇಗ ಬಂದಿದ್ದೀವಿ. ಸೊ ಇಲ್ಲೇ ಸಿನ್ಸ್ 8:30 ಆಗಿ ಹೋಗಿರೋದ್ರಿಂದ ಈಗ ಹೋಗಿ ಮೇಡಮ್ಗೆ ಸ್ನಾನ ಮಾಡಿಸಿ ಮಲಗಿಸಿ ಇಲ್ಲಿ ತಿಂಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ನಾಷ್ಟ ಮಾಡೋಣ ಅಂತ ಸೈಡಿಗೆ ಹಾಕಿದ್ದೀವಿ. ಸೊ ಎಸ್ ಅಷ್ಟೇ.